ಮಂದಿರವನ್ನು ಮಾಡೋದು ದೊಡ್ಡದಲ್ಲ, ಮಂದಿರವನ್ನು ಇನ್ನು ಮುಂದೆ ಮಂದಿರವನ್ನಾಗಿ ಉಳಿಸಿಕೊಳ್ಳೋ ದೊಡ್ಡ ಕೆಲಸ ಇದೆ, ದೊಡ್ಡ ಜವಾಬ್ದಾರಿ ಇದೆ. ಅಡಿಗಲ್ಲನ್ನು ಹಾಕೋಕ್ ಮುಂಚೆನೆ ನಾವು ಕೇಳಿದಂತಹ ಅಪಸ್ವರ, ಎಷ್ಟು ದಿವಸ ಅಲ್ಲಿ ಮಂದಿರ ಕಟ್ಟಿ ಇರಗೊಡ್ತೀರಿ, ನಾವು ಅದನ್ನು ಕಿತ್ತೊಗಿತೇವೆ. ಇವತ್ತು ನಿನ್ನೆ ಆ ಮಾತನ್ನು ನಾವು ಪುನಃ ಕೇಳ್ತಾ ಇದ್ದೇವೆ. ಮೋದಿ ಇರುವಷ್ಟು ಕಾಲ, ಯೋಗಿ ಸರ್ಕಾರ ಇರುವಷ್ಟು ಕಾಲ ಮಂದಿರ ಇರುತ್ತೆ, ಮರುದಿವಸ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಮಂದಿರವನ್ನು ಕಿತ್ತೊಗಿತೇವೆ. ಯಾರೋ ವೃದ್ಧರು ಅರೆಮರಳು ಅಂದ್ರು, ಯಾರೋ ಮಕ್ಕಳು ಈ ಮಾತನ್ನ ಅಂದ್ರು, ನಾವು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಅಂದ್ಕೋಬಹುದು. ಆದರೆ ಆ ಸಮಾಜದಲ್ಲಿ ಅವರಷ್ಟೇ ಇರೋದು, ವಿವೇಕಿಗಳು ಹಾಗಾದ್ರೆ ಯಾರೂ ಇಲ್ವೇ? ಆ ಸಮಾಜದಲ್ಲಿ ವಿವೇಕಿಗಳು ಯಾರು ಇಲ್ವೇ? ಇದ್ದದ್ದು ಹೌದು ಅಂತಾದರೆ ಇಂತಹ ಮಾತುಗಳನ್ನು ಸಾರ್ವಜನಿಕವಾಗಿ ಖಂಡಿಸಿಲ್ಲ ಯಾಕೆ? ಹಾಗಾದರೆ ನಾವೇನು ಅಂದ್ಕೋಬೇಕು? ಇಲ್ಲ, ಎಲ್ಲರ ಮನಸ್ಥಿತಿಯು ಹೀಗೆಯೇ, ಯಾರೋ 4 ಮಂದಿ ಅದನ್ನು ಅಂದಿದ್ದಾರಷ್ಟೇ, ಹೊರಗಿಡವಿದ್ದಾರೆ, ಗುಟ್ಟನ್ನು ಹೊರಗಿಡವಿದ್ದಾರೆ. ಹಿಡನ್ ಅಜೆಂಡಾ ಇದು ನಿರಂತರವಾಗಿ ನಡೀತಾ ಇದೆ. ಹಾಗಾದರೆ ನಾಳೆ ದಿವಸ ಮಂದಿರಕ್ಕೆ ಈ ಸ್ಥಿತಿ ಬರುತ್ತೆ ಅಂತಂದ್ರೆ, ನಾವು ಈ ಮಂದಿರವನ್ನು ಇಷ್ಟು ಶ್ರಮಪಟ್ಟು ಶತಮಾನಗಳ ಹೋರಾಟ ಮಾಡಿ ಕಟ್ಟಿದ್ದಕ್ಕೆ ಏನು ಸಾರ್ಥಕತೆ ಬಂತು, ಏನು ಬೆಲೆ ಬಂತು? ಹಾಗಾದರೆ ಮಂದಿರ ಕಟ್ಟೋದು ದೊಡ್ಡ ಮಾತಲ್ಲ. ಹೌದು, ಒಂದು ಕಾಲಕ್ಕೆ ಮಂದಿರವನ್ನು ಕಟ್ಟುವುದೇ ದೊಡ್ಡ ಮಾತು ಅಂತ ಆಗಿ ಹೋಗಿತ್ತು. ಆದ್ರೆ ಇವತ್ತು ಅಂತಹ ಕಾರ್ಯ ಕೂಡ ನಡೆದೇ ಹೋಯಿತು. ಇನ್ನು ಉಳಿದದ್ದು ಹಾಗಾದರೆ ಮಂದಿರವನ್ನಾಗಿ ಉಳಿಸಿಕೊಳ್ಳೋದು, ಮಂದಿರವನ್ನು ಉಳಿಸಿಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲ ಮಂದಿರವಾಗಿ ಉಳಿಯುತ್ತೆ. ಈ ದೇಶದಲ್ಲಿ ಹಿಂದೂಗಳು ಎಷ್ಟು ಕಾಲ ಬಹುಸಂಖ್ಯಾತರಾಗಿ ಉಳಿತಾರೆ, ಜಾಗೃತರಾಗಿರ್ತಾರೆ, ಅಷ್ಟು ದಿವಸ ಮಂದಿರವಾಗಿ ಉಳಿಯುತ್ತೆ. ಅದಕ್ಕೇನಾದರೂ ಕೊರತೆ ಉಂಟಾಯಿತು ಅಂತಂದರೆ ಇವತ್ತು ನಾವು ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇದ್ದೇವೆ. ಅಂಥ ಒಂದು ಶಿಲಾಮಯವಾಗಿರತಕ್ಕಂತಹ ಬಂಡೆಯಲ್ಲಿ ಕೊರೆದು ನಿರ್ಮಿಸಿರತಕ್ಕಂತಹ ಬುದ್ಧನ ಪ್ರತಿಮೆ ಏನಾಯಿತು? ಚಿಂದಿ ಉಡಾಯಿಸಿ ಹೋಗಿಬಿಡ್ತು. ಹಾಗಾದರೆ ರಾಮ ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಈ ನೆಲದಲ್ಲಿ ಹಿಂದೂಗಳಾಗಿ ಉಳಿಬೇಕು. ಯಾರು ಕಟ್ಟಿದವರು? ನಾವು, ನೀವು. ನಮ್ಮ ಆಯುಷ್ಯ ಎಷ್ಟು ದಿವಸ? ಹಾಗಾದ್ರೆ ನಾವು ಉಳಿಯೋದಿಲ್ಲ, ಮತ್ತೆ ಯಾರು ಉಳಿಬೇಕು? ನಮ್ಮ ಸಂತತಿ ಹಿಂದೂ ಸಂತತಿಯಾಗಿ ಉಳಿಬೇಕು. ನಮ್ಮ ಹಿಂದೂ ಮಕ್ಕಳು ಸಂತತಿ ಎಷ್ಟು ದಿವಸ ಹಿಂದೂಗಳಾಗಿ ಬಹುಸಂಖ್ಯಾತರಾಗಿ ಜಾಗೃತರಾಗಿ ಉಳಿತಾರೆ, ಅಷ್ಟು ದಿವಸ ಮಂದಿರವಾಗಿ ಉಳಿಯತ್ತೆ. ಇವತ್ತು ಅದಕ್ಕೂ ಸಂಚಕಾರ ಬರ್ತಾ ಇದೆ. ನಿಮ್ಮ ಮಕ್ಕಳು ಬಲಾತ್ಕಾರಕ್ಕೊಳಗಾಗಿಯೋ, ಆಮಿಷಕ್ಕೊಳಗಾಗಿಯೋ, ಇನ್ನೇನು ಸಂಚಿನ ಹಿನ್ನೆಲೆಯಲ್ಲಿಯೋ ಮತಾಂತರಗೊಳ್ತಾ ಇದ್ದಾರೆ, ತಮ್ಮ ಹೆಸರನ್ನು ಬದಲಿಸಿಕೊಳ್ತಾ ಇದ್ದಾರೆ. ನಾಳೆ ದಿವಸ ಹಾಗಾದರೆ ಇಂತಹ ನಮ್ಮ ಮಕ್ಕಳ ಕೈಯಿಂದಲೇನೆ ಮಂದಿರಕ್ಕೆ ಹಾನಿಯಾದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಇಂತಹ ಯಾವುದೇ ಬಲಾತ್ಕಾರನೋ ಆಮಿಷನೋ ಏನೆಲ್ಲ ನಡೀತಾ ಇದೆ ಅವನ್ನೆಲ್ಲ ತಡೆಯಬೇಕು. ಅದಕ್ಕೋಸ್ಕರ ಮಕ್ಕಳಿಗೆ ಸಂಸ್ಕಾರ ನೀಡೋದಕ್ಕೋಸ್ಕರ ಎಲ್ಲಿಂದ ಪ್ರಾರಂಭ ಆಗಬೇಕು? ಮಕ್ಕಳಿಗೆ ನಾಮಕರಣದಿಂದ ಪ್ರಾರಂಭ ಆಗಬೇಕು. ಗಮನಿಸಿ, ಇವತ್ತು ವಿಮತಿಯರಲ್ಲಿ ಮಕ್ಕಳಿಗೆ ಹೆಸರಿಡ್ತಾ ಇದ್ದಾರೆ. ಆ ಮಗುವಿಗೆ ತನ್ನ ಹೆಸರಿನ ಹಿನ್ನೆಲೆಯಲ್ಲಿ ತಾನು ಯಾವ ಗುಂಪಿನವ, ಯಾವ ಪಂಗಡದವ, ನನ್ನ ಇತಿಹಾಸ ಏನು, ನಾ ಹೇಗಿರಬೇಕಾದದ್ದು, ನನ್ನ ಮುಂದಿನ ನಡೆ ಹೇಗೆ, ವೇಷಭೂಷಣ ಏನು ಎಲ್ಲ ತಿಳಿಯಲಿಕ್ಕೆ ಅವಕಾಶ ಇದೆ. ಅದೇ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೆಸರಿಡ್ತಾ ಇದ್ದೇವೆ. ಏನದು ಹೆಸರು? ಅರ್ಥಶೂನ್ಯವಾಗಿರತಕ್ಕಂತಹ 2 ಅಕ್ಷರ 3 ಅಕ್ಷರ ಸೇರಿದರೆ ಅದೊಂದು ಹೆಸರಾಗ್ತಾ ಇದೆ. ಆ ಹೆಸರಿನ ಹಿನ್ನೆಲೆಯಲ್ಲಿ ಮಗುವಿಗೆ ತನ್ನ ಹಿನ್ನೆಲೆ ಏನು, ತಾ ಇರಬೇಕಾದದ್ದು ಹೇಗೆ, ನನ್ನ ವೇಷಭೂಷಣ ಏನು, ನನ್ನ ಸಂಸ್ಕೃತಿ ಏನು, ಇದು ಒಂದು ಇತಿಹಾಸ ಏನು ತಿಳಿಲಿಕ್ಕೆ ಅವಕಾಶ ಇಲ್ಲ. ಇದು ನಾವು ಮಾಡಿರುವಂತಹ ದೊಡ್ಡ ತಪ್ಪು. ನಮ್ಮ ಮಕ್ಕಳಿಗೆ ಹೆಸರಿಟ್ಟವರು ಯಾರು? ಅವರವರ ಮಕ್ಕಳು ಇಟ್ಟುಕೊಂಡಿಲ್ಲ, ನಾವಿಟ್ಟವರು. ಇದರಿಂದ ಏನಾಗ್ತಾ ಇದೆ? ನಾಳೆ ಮಕ್ಕಳು ದಾರಿ ತಪ್ಪಿದ್ರು ಅಂತಂದ್ರೆ ಅವರು ತಮ್ಮ ಹೆಸರನ್ನು ಪುನರ್ನಾಮಕರಣ ಮಾಡ್ಕೋತಾ ಇದ್ದಾರೆ, ವಿಮತೀಯರಾಗಿ ಪುನರ್ನಾಮಕರಣ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಇದರಿಂದಾಗಿ ಹಾನಿ ನಮಗೆ. ಹಾಗಾಗಿ ನಮಗೆ ಹೆಸರಿನಲ್ಲಿ ಏನು ಕೊರತೆ ಇಲ್ಲ. ಗಮನಿಸಿ, ಒಂದಲ್ಲ ಎರಡಲ್ಲ, ಅಷ್ಟಾದಶ ಪುರಾಣಗಳು ಅವಕ್ಕಷ್ಟೇ ಮತ್ತು ಪುನಃ ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ಒಂದೇ ಎರಡೇ ಸಾಹಿತ್ಯಗಳು ಎಷ್ಟಿದ್ದಾವೆ. ದೇವಿಯರು ಅದೆಷ್ಟು ಮಂದಿ ನಮ್ಮಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಸಹಸ್ರನಾಮಗಳು. ಹಾಗಾದರೆ
ಇವುಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಸಂಬಂಧಪಟ್ಟಿರತಕ್ಕಂತಹ ಏನೆಲ್ಲ ಹೆಸರಿದ್ದಾವೆ ಅವುಗಳನ್ನೆಲ್ಲ ಆಯ್ದು ಆ ಮಗುವಿಗೆ ಆ ಹೆಸರು ನೀಡೋಣ. ತನ್ನ ಹೆಸರಿನ ಹಿನ್ನೆಲೆಯನ್ನು ಹುಡುಕ್ಲಿಕ್ಕೆ ಹೋದ್ರೂ ಕೂಡ ಆ ಮಗುವಿಗೆ ಇಷ್ಟು ವೈಭವವಾದ ಅಷ್ಟಾದಶ ಪುರಾಣಗಳ ಪರಿಚಯ ಆಗತ್ತೆ, ರಾಮಾಯಣದ ಪರಿಚಯ ಆಗತ್ತೆ, ಮಹಾಭಾರತ ಪರಿಚಯ ಆಗತ್ತೆ. ಇದರ ಮೂಲಕ ನನ್ನ ಸಂಸ್ಕೃತಿ ಏನು, ನಾ ಇರಬೇಕಾದದ್ದು ಹೇಗೆ, ನನ್ನ ಆಚಾರ ವಿಚಾರ ಏನು, ಇದೆಲ್ಲ ತಿಳಿಯಲಿಕ್ಕೆ ವಿಪುಲವಾದ ಅವಕಾಶ. ಹಾಗಾಗಿ ಈ ದೊಡ್ಡ ಒಂದು ಅಭಿಯಾನ ಕ್ರಾಂತಿ ಶುರುವಾಗಬೇಕಾಗಿದೆ. ಯಾರು ಈಗಲೂ ತಡ ಆಗಿಲ್ಲ, ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ.